ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಇದನ್ನೇ ತಿನ್ಬೋದು, ಇಲ್ಲ ನೈಟಿಗೆ ನೀವು ರೈಸ್ ತಿನ್ನಲ್ಲ ಅಂದರೆ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬಾ ಹೆಲ್ದಿಯಾಗಿ ಈಸಿಯಾಗಿ ಮಾಡುವಂತಹ ರೆಸಿಪಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕೆಂಪು ಹರಿವೆ ಸೊಪ್ಪನ್ನು ತೊಗೊಂಡು ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ, ಜೊತೆಗೆ ನಾನಿಲ್ಲಿ ಸೋರೆಕಾಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅಜ್ವೈನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಹಸಿಮೆಣಸಿನ್ಕಾಯನ್ನು ಸಹ ಯೂಸ್ ಮಾಡಬಹುದು. ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಪೌಡರು ಹಾಗೆ ಸ್ವಲ್ಪ ಕೊತ್ತಂಬರಿ ಪೌಡರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಹಾಕ್ಕೊಂಡು ಸ್ವಲ್ಪ ಕಪ್ಪೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲಾಂಜಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕಿಬಿಟ್ಟು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗ್ರೀನ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಕ್ಯಾಬೇಜ್ ಸಹ ಯೂಸ್ ಮಾಡಬಹುದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಿಮಗೆ ಯಾವ ಹಿಟ್ಟು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ನಿಮ್ಗೆ ಬೇಕಾದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬಹುದು, ಇಲ್ಲ ಜೋಳದ ಹಿಟ್ಟನ್ನು ಸಹ ಇದಕ್ಕೆ ಹಾಕ್ಕೊಳ್ಬಹುದು. ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಯಾವ ಹಿಟ್ಟಲ್ಲಿ ಇದನ್ನು ಬೇಕಾದರೂ ಕಲಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜೋಳದ ಹಿಟ್ಟು ಹಾಗೆ ಸ್ವಲ್ಪ ಬಾಜ್ರಾ ಹಿಟ್ಟು ಹಾಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಕಲರ್ ಬಂದು ಸ್ವಲ್ಪ ರೆಡ್ಡಲ್ಲೇ ಬರುತ್ತೆ, ಏನಕ್ಕೆಂದರೆ ಕೆಂಪು ಹರಿವೆಯನ್ನು ನಾವು ಯೂಸ್ ಮಾಡಿರೋದ್ರಿಂದ ಈ ರೀತಿ ಕಲರ್ ಬರುತ್ತೆ. ಇವಾಗ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ನೀವು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಬಹುದು, ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ಒಂದು 10 ನಿಮಿಷ ಆಗಿದೆ. ಈ ರೊಟ್ಟಿಯನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಈ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ನೀವು ಹಚ್ಕೊಳ್ಬೇಕು. ನಾನು ಎಣ್ಣೆ ಹಚ್ಚೋದನ್ನು ಮರ್ತಿದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಮಾಡಬೇಕು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ನೀರು ಕೈಯಲ್ಲಿ ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡಿ. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಬಿಸಿ ಕಾವಲಿಗೆ ಮೇಲೆ ಹಾಕ್ಕೊಂಡ್ರೆ ಆಯಿತು. ಇಲ್ಲ ನೀವು ಡೈರೆಕ್ಟಾಗಿ ದೋಸೆ ತವ ಮೇಲೆ ಸಹ ಇದನ್ನು ಹಾಕ್ಬೋದು. ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ತವಾಗೆ ಹಾಕ್ಕೊಂಡಿದ್ದೀನಿ. ತವ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾ ಬಾಳೆ ಎಲೆಯಲ್ಲಿ ಏನು ಸ್ಪ್ರೆಡ್ ಮಾಡಿದ್ದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೇನೆ. 1-2 ನಿಮಿಷ ಇದನ್ನು ಮುಚ್ಚಿ ಆಮೇಲೆ ಎಲೆಯನ್ನು ಸಪ್ರೇಟ್ ಮಾಡ್ಬೋದು. ಎಲೆಯನ್ನು ಏನು ಬಾಳೆ ಎಲೆ ಇದೆ ಅದನ್ನು ನಿಧಾನಕ್ಕೆ ತೆಗೀರಿ. ನೀವು ನೀರು ಹಚ್ಕೊಂಡು ಎಣ್ಣೆ ಇಲ್ಲ ಸ್ವಲ್ಪ ನೀರು ಬಾಳೆ ಎಲೆಗೆ ಹಚ್ಚೋದ್ರಿಂದ ಈ ರೀತಿ ಸ್ವಲ್ಪ ತಾಗೋದಿಲ್ಲ, ಬೇಗನೆ ಈಸಿಯಾಗಿ ಎದ್ದು ಬರುತ್ತೆ. ನಾನು ಮೇಲ್ಗಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೀವು ಇದಕ್ಕೆ ತುಪ್ಪವನ್ನು ಸಹ ಯೂಸ್ ಮಾಡ್ಬೋದು. ಇದು ಎರಡೂ ಕಡೆಗೂ ಚೆನ್ನಾಗಿ ಬೇಯಬೇಕು. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸಬೇಕು, ಅಂದರೆ ಸೋರೆಕಾಯಿ ಎಲ್ಲ ಸ್ವಲ್ಪ ಬೇಯಬೇಕಲ್ವ, ಸೊ ಅದರಿಂದ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಇನ್ನೊಂದು ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇನೆ. ನಾ ಹೇಳಿದ ರೀತಿ ಇದನ್ನು ನೀವು ಡೈರೆಕ್ಟಾಗಿ ತವ ಮೇಲೆ ಸಹ ತಟ್ಕೊಳ್ಬಹುದು, ಅದು ಸಹ ತುಂಬಾ ಚೆನ್ನಾಗೇ ಬರುತ್ತೆ. ಇಲ್ಲಿ ಇವಾಗ ಈ ರೊಟ್ಟಿ ರೆಡಿ ಆಗಿದೆ. ನೀವು ಇದನ್ನು ನಾನಿಲ್ಲಿ ಇವತ್ತು ಇದನ್ನು ಕರ್ಡ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಇಲ್ಲ ಕರ್ಡ್ ಬೇಕು ಅಂತ ಸಹ ಇಲ್ಲ, ಅದನ್ನ ಹಾಗೆ ಸಹ ತಿನ್ಬೋದು. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈಸಿಯಾಗಿ ತುಂಬಾ ಹೆಲ್ದಿ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಸಹ ಇದನ್ನು ಒಂದ್ಸಲ ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.